ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಿದ ನಂತರ ತಾಯಿ ಅಶ್ವಿನಿ ಅವರನ್ನ ಎನ್ಡಿಆರ್ಎಫ್ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ಆದರೆ ಇಬ್ಬರು ಮಕ್ಕಳು ಕೂಡ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿರುವಂತದ್ದು. 2 ದಿನಗಳ ಹಿಂದೆಯಷ್ಟೇ ತನ್ನ ಇಬ್ಬರು ಮಕ್ಕಳ ಜೊತೆಗೆ ಇವರು ಗಂಡನ ಮನೆಗೆ ಬಂದಿದ್ರು. ತವರಿಗೆ ಹೋಗಿದ್ದಂತಹ ಅಶ್ವಿನಿ ಅವರು ತಮ್ಮ ಮಕ್ಕಳ ಜೊತೆಗೆ ಗಂಡನ ಮನೆಗೆ ಬಂದಿದ್ರು. ಆದರೆ 2 ದಿನದಲ್ಲಿ ಈ ಒಂದು ದುರಂತ ಸಂಭವಿಸಿ ಇಬ್ಬರು ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನಿಜಕ್ಕೂ ಕೂಡ ದುರಂತ ಇದು. ತವರು ಮನೆಗೆ ಹೋಗಿದ್ದಂತಹ ಅಶ್ವಿನಿ ಅವರು ತಮ್ಮ ಗಂಡನಿಗೆ ಮನೆಗೆ ಬಂದಂತಹ 2 ದಿನದಲ್ಲಿ ಈ ರೀತಿಯಾಗಿರುವಂತಹ ದುರಂತದಲ್ಲಿ ಇಬ್ಬರು ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾರೆ. ಭರತ್, ಖಂಡಿತ. ಯಾಕಂದ್ರೆ ಇದು ನಿಜಕ್ಕೂ ಕೂಡ ಒಂದು ಬಹಳ ದೊಡ್ಡ ದುರಂತ. ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅವರಿಗೆ ಅಂತ ಒಂದು ಸಣ್ಣ ಊಹೆ ಕೂಡ ಇಲ್ಲದ ರೀತಿಯಲ್ಲಿ ಘಟನೆ ನಡೆದಿದೆ. ನಾವು ಆ ಒಂದು ಜಾಗವನ್ನು ನೋಡ್ತಾ ಇದ್ರು ಕೂಡ ಬಹಳ ನೋವಾಗುತ್ತೆ. ಯಾಕಂದ್ರೆ ಒಂದು ಪುಟ್ಟ ಸಂಸಾರ, ಅವರೊಂದು ಮನೆಯನ್ನ ಕಟ್ಟುಕೊಂಡು ಇಡೀ ಕೃಷಿ ಭೂಮಿಯನ್ನು ನಂಬಿಕೊಂಡು ಬದುಕಿದವರು. ಅಲ್ಲಿ ಸುತ್ತಮುತ್ತ ಎಲ್ಲ ಹಸಿರು ಪರಿಸರದ ವಾತಾವರಣ. ಮನೆ ಎದುರುಭಾಗದಲ್ಲಿ ಒಂದು ದೊಡ್ಡ ನದಿಯ ರೀತಿಯಲ್ಲಿ, ಒಂದು ಹೊಳೆಯ ರೀತಿಯಲ್ಲಿ ಹರಿತಾ ಇದೆ. ಅದರ ಮುಂಭಾಗದಲ್ಲಿ ಒಂದಷ್ಟು ಕೃಷಿ ಭೂಮಿ ಇದೆ. ಆ ಕೃಷಿ ಭೂಮಿ ಅವರ ಅದು ಅಡಿಕೆ ತೋಟಗಳಾಗಿರ್ಬಹುದು, ಅದರ ಜೊತೆಗೆ ಬೇರೆ ರೀತಿಯಾದಂತಹ ಕೃಷಿಗಳನ್ನು, ಸಣ್ಣ ಪುಟ್ಟ ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳೆದು ಬದುಕ್ತಾ ಇದ್ರು. ಹಾಗಾಗಿ ಈ ಒಂದು ಬದುಕನ್ನು ಬಿಟ್ಟು ಅವರಿಗೆ ಹೊರಗಡೆ ಹೋಗಿ ಜೀವಿಸುವಂತ ಜೀವನಗಳಿಲ್ಲ. ಹಾಗಾಗಿ ಆ ಒಂದು ಮನೆಯಲ್ಲಿ ಅದರ ಮೇಲೆ ಎಷ್ಟೇ ಅಪಾಯಗಳಿರ್ಲಿ, ಎಷ್ಟೇ ಇದಿರ್ಲಿ, ಆದ್ರೆ ಸುಮಾರು ವರ್ಷಗಳಿಂದ ಅವರು ಬದುಕ್ತಾ ಇದ್ರು. ಅಂದ್ರೆ ಇವರ ಬದುಕು ಯಾವ ರೀತಿಯಾಗಿದೆ ಅಂದ್ರೆ, ನಾವು ಹೇಳ್ತೀವಿ ಕೆಲವೊಮ್ಮೆ ನಮ್ಮ ಅಕ್ಕಪಕ್ಕದ ಈ ಹಳ್ಳಿಗಳಲ್ಲಿ ಬದುಕುವವರ ಬದುಕು ಹೇಗಿರುತ್ತೆ ಅಂದ್ರೆ, ಅವರು ಬದುಕುವಂತದ್ದು ಅವರ ನಂಬಿಕೆಗಳಿರುವಂತದ್ದೇ ಪ್ರಕೃತಿಯ ಮೇಲೆ. ಪ್ರಕೃತಿಯನ್ನ ನಂಬಿ, ಪ್ರಕೃತಿಯ ಜೊತೆಗೆ ಪ್ರಕೃತಿಯ ನಮ್ಮ ಜೀವಾಳ ಅನ್ನುವಂತ ರೀತಿಯಲ್ಲಿ ಅವರ ಬದುಕನ್ನ ಕಟ್ಕೊಂಡಿರ್ತಾರೆ. ಆ ಪ್ರಕೃತಿ ಮುನಿದ್ರೆ ಅದರ ಎಫೆಕ್ಟ್, ಅದರ ಪರಿಣಾಮ ನಮ್ಮ ಮೇಲೆ ಆಗುತ್ತೆ ಅನ್ನುವಂಥದ್ದು ಕೂಡ ಅವರು ಊಹಿಸುತ್ತಿರೋದಿಲ್ಲ. ಯಾಕಂದ್ರೆ ಪ್ರಕೃತಿಯನ್ನ ಪೂಜಿಸುವಂತವರು, ಪ್ರಕೃತಿಯ ಜೊತೆಗೆ ಬದುಕುವಂತವರು. ಹಾಗಾಗಿ ಈ ರೀತಿಯಾದಂತಹ ಅವಘಡಗಳಾದಾಗ ಈ ಹಳ್ಳಿ ಭಾಗಗಳಲ್ಲಿ, ಗ್ರಾಮಾಂತರ ಭಾಗಗಳಲ್ಲಿ ಬದುಕುವಂತವರು ನಿಜಕ್ಕೂ ಕೂಡ ಬಹಳ ನೋವು ಪಡುವಂತದ್ದು. ಇಲ್ಲಿನ ಸುತ್ತಮುತ್ತಲಿನ ಜನರಿಗೆ ಅದೇ ರೀತಿ ಆತಂಕ ಇರುವಂತದ್ದು. ಅಂದ್ರೆ ಇದು ಕೇವಲ ಒಂದು ಮನೆ ಈ ರೀತಿಯಾಗಿರೋದಲ್ಲ. ಸ್ವಲ್ಪ ದೂರಕ್ಕೆ ಬಂದ್ರೆ ಇಲ್ಲಿಂದ ನಾವು ಒಂದು 10-20 ಹೆಜ್ಜೆ ನಡ್ಕೊಂಡು ಹೋದ್ರೆ ಮತ್ತೊಂದಷ್ಟು ಮನೆಗಳು ಸಿಗುತ್ತೆ. ಮತ್ತೊಂದಷ್ಟು ಮನೆಗಳ ಸುತ್ತಮುತ್ತ ಇದೇ ರೀತಿಯಾದಂತಹ ವಾತಾವರಣಗಳಿವೆ. ಹಾಗಂತ ನಾವು ಹೇಳ್ಬಹುದು ಅನೇಕ ಬಾರಿ ಅವರನ್ನೆಲ್ಲ ಮಳೆಗಾಲದಲ್ಲಿ ಶಿಫ್ಟ್ ಮಾಡಿ ಬೇರೆ ಜಾಗಕ್ಕೆ ಹೋಗಬೇಕು. ಆದ್ರೆ ಎಷ್ಟು ಜನರನ್ನ ಈ ರೀತಿಯಾಗಿ ಶಿಫ್ಟ್ ಮಾಡಬಹುದು, ಎಷ್ಟು ಜನರನ್ನ ಈ ರೀತಿಯಾಗಿ ಇದು ಮಾಡಬಹುದು ಅನ್ನೋಂಥದ್ದು. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಗಳಿದೆಯಾ, ಅಲ್ಲಿ ಏನಾದ್ರೂ ತಡೆಗೋಡೆಗಳನ್ನ ನಿರ್ಮಾಣ ಮಾಡಬಹುದಾ, ಅಥವಾ ಅದನ್ನ ಏನಾದ್ರೂ ಎತ್ತರದಲ್ಲಿ ಗುಡ್ಡದ ರೀತಿಯಲ್ಲಿ ಇದ್ದದನ್ನ ಮಳೆಗಾಲಕ್ಕೆ ಮೊದಲೇ ಅದನ್ನ ಬೇರೆ ರೀತಿಯಲ್ಲಿ ಅದಕ್ಕೆ ಏನಾದ್ರೂ ಸರಿಪಡಿಸುವಂತದ್ದು ಇದೆಯಾ, ಆಪ್ಷನ್ಸ್ ಗಳಿದೆಯಾ ಅನ್ನುವಂಥದ್ದನ್ನ ನೋಡ್ಬೇಕಷ್ಟೇ. ಆದ್ರೆ ಅದು ಆ ಎಲ್ಲ ಮಾರ್ಗಗಳನ್ನ ಬಳಕೆ ಜಿಲ್ಲಾಡಳಿತ, ಸ್ಥಳೀಯ ವ್ಯವಸ್ಥೆಗಳು, ಆಡಳಿತ ವ್ಯವಸ್ಥೆಗಳು ಮಾಡುತ್ತೆ ಅನ್ನುವಂಥದ್ದು ಅಷ್ಟರಲ್ಲಿ ಇದೆ. ಹಾಗಾಗಿ ಈ ಪರಿಸರಗಳಲ್ಲಿ ಇಂತಹ ಘಟನೆಗಳಾದಾಗ ನಾವು ಎಚ್ಚೆತ್ತುಕೊಳ್ತೀವಿ. ಹಾಗಾಗಿ ಅದಕ್ಕೆ ಏನಾದ್ರೂ ಅವಶ್ಯಕತೆಗಳು, ಅಗತ್ಯಗಳನ್ನ ನಾವು ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.